ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಇವತ್ತು ಪಕ್ಕಾ ಹಳ್ಳಿ ಸ್ಟೈಲ್ ಚಿಕನ್ ಗ್ರೇವಿ ಶುರು ಆಗ್ತಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು DS ವಿಲೇಜ್ ವೈಬ್ಸ್. ಇವತ್ತು ನಾವು ಕುಕ್ ಮಾಡ್ತಿರೋದು 4 kg ನಾಟಿ ಸ್ಟೈಲ್ ಚಿಕನ್ ಗ್ರೇವಿ. ಹೋಟೆಲ್ ಸ್ಟೈಲ್ ಅಲ್ಲ, ಪ್ಯೂರ್ ಹಳ್ಳಿ ಟೇಸ್ಟ್, ಫುಲ್ ಮಸಾಲ, ಫುಲ್ ಸ್ಮೆಲ್. ಮೊದಲು ದೊಡ್ಡ ಪಾತ್ರೆ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಹೀಟ್ ಆದಮೇಲೆ ಮೊದಲು ಫ್ರೆಶ್ ಪುದೀನ ಸೊಪ್ಪು ಹಾಕ್ರಿ. ನಂತರ ಕಟ್ ಮಾಡಿರೋ ಆನಿಯನ್ ಹಾಕಿ, ಸ್ವಲ್ಪ ಅರಿಶಿನ ಕೂಡ ಹಾಕಿ ಸ್ಲೋ ಫೈರಲ್ಲಿ ಹುರಿ ಮಾಡಬೇಕು. ಆನಿಯನ್ ಗೋಲ್ಡನ್ ಬ್ರೌನ್ ಆದಾಗ ಬೇಸ್ ರೆಡಿ. ಅಂದರೆ ಇಷ್ಟೇ ಸಾಕು. ಇಲ್ಲಿಂದಲೇ ಹಳ್ಳಿ ಮನೆ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ ರಾ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರಿ ಮಾಡಬೇಕು. ಈ ಸ್ಟೆಪ್ ಮಿಸ್ ಆದರೆ ಗ್ರೇವಿ ಟೇಸ್ಟ್ ಫ್ಲ್ಯಾಟ್ ಆಗುತ್ತೆ. ಈಗ ಕೊಕೊನೆಟ್ ಪೇಸ್ಟು, ಇದರಿಂದ ಗ್ರೇವಿ ಥಿಕ್ನೆಸ್ ನಾಟಿ ಸ್ಟೈಲ್ ಟಚ್ ಬರುತ್ತೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ಸ್ಟಾರ್ ಎಂಟ್ರಿ, 4 kg ಚಿಕನ್ ಹಾಕೋ ಟೈಮ್ ಬಂದಿದೆ. ಮಸಾಲ ಚಿಕನ್ ಮೇಲೆ ಚೆನ್ನಾಗಿ ಕೋಟ್ ಆಗೋವರೆಗೂ ಒಳಗೆ ಹೊರಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ಚಿಕನ್ ಓಪನ್ ಆಗಿ 5ರಿಂದ 7 ನಿಮಿಷ ಹುರಿ ಮಾಡಬೇಕು. ರಾ ಸ್ಮೆಲ್ ಹೋಗಿ ಮಸಾಲ ಒಳಗೆ ಹೋಗುತ್ತೆ. ಈಗ ಸ್ವಲ್ಪ ಟೊಮೆಟೊ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಇನ್ನೂ ಬ್ಯಾಲೆನ್ಸ್ ಆಗುತ್ತೆ. ಟೇಸ್ಟ್ಗೆ ತಕ್ಕ ಹಾಗೆ ಉಪ್ಪು ಹಾಕಿ. ನಾನು ನೀರು ಹಾಕಿಲ್ಲ. ನಿಮಗೆ ಗ್ರೇವಿ ತಿನ್ನಾಗಬೇಕಂದ್ರೆ ಸ್ವಲ್ಪ ನೀರು ಹಾಕಿ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಹಾಕಬೇಕು. ಜಾಸ್ತಿ ನೀರು ಬೇಡ. ಸ್ಲೋ ಫೈರಲ್ಲಿ ಹಾಕಿ ಬೇಯಿಸ್ರಿ. ಚಿಕನ್ ಫಾಸ್ಟ್ ಕುಕ್ ಆಗುತ್ತೆ, ಓವರ್ ಕುಕ್ ಮಾಡಬೇಡಿ. ಸ್ವಲ್ಪ ಟೈಮ್ ಆದಮೇಲೆ ಚಿಕನ್ ಕುಕ್ ಆಗಿದ್ದರೆ ಚಕ್ಕೆ ಲವಂಗ ಪೌಡ್ರ್ ಸ್ವಲ್ಪ ಹಾಕಿ. ಗ್ರೇವಿಗೆ ಡೀಪ್ ಸ್ಮೆಲ್ ಬರುತ್ತೆ. ಫೈನಲ್ ಮಸಾಲ ರೌಂಡ್, ಹೋಮ್ ಮೇಡ್ ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಎಲ್ಲ ಹಾಕಿ ಸ್ಲೋ ಫೈರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಯೂಸ್ ಮಾಡಿರೋದೆಲ್ಲ ಹೋಮ್ ಮೇಡ್ ಮಸಾಲ ಪ್ರಾಪರಾಗಿ ಆಯಿಲ್ ಸರ್ಫೇಸ್ ಮೇಲೆ ಸಪ್ರೇಟ್ ಆಗೋವರೆಗೂ ಕುಕ್ ಮಾಡಬೇಕು. ಅಂದರೆ ಗ್ರೇವಿ ರೆಡಿ ಸ್ಟೇಜು. ಅಷ್ಟೇ ಫ್ರೆಂಡ್ಸ್, 4 kg ನಾಟಿ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ. ಇದನ್ನು ಬಿಸಿ ಬಿಸಿ ಅಕ್ಕಿ, ರಾಗಿ ಮುದ್ದೆ, ಚಪಾತಿ ಯಾವುದಾದ್ರೂ ಸೂಪರ್ ಮ್ಯಾಚ್. ಸರ್ವ್ ಆದಮೇಲೆ ಮಾತಾಡೋಕ್ಕೆ ಟೈಮೇ ಇರಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. DS ವಿಲೇಜ್ ವೈಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಪಕ್ಕಾ ಹಳ್ಳಿ ಕುಕ್ಕಿಂಗ್ ಕಂಟೆಂಟ್ ಜೊತೆ ಮತ್ತೆ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.